ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಕಡಾಯಿ ಕಾಯಿಸೋಕೆ ಹಚ್ತಾ ಇದ್ದೀನಿ. ಇವಾಗ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಣ್ಣೆ ಕಾಯಿಲಿ. ಇದು ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, 1-2 ಹೀರೆಕಾಯಿನ ತೊಳೆದ್ಬಿಟ್ಟು ಮೇಲಿಂದೆಲ್ಲ ತೆಗೆದು ಸ್ವಚ್ಛಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ. ಇವಾಗ ಇದು ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. ಜಾಸ್ತಿ ಕಾಯಿ ಒಳಗೆ ಬಿಟ್ಟರೆ ಸ್ವಲ್ಪ ಕರಿಬೇವೆಲ್ಲ ಸಿಟ್ಬಿಡುತ್ತೆ ಅಂತ ಸ್ವಲ್ಪ ಬೇಗನೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಜೀರಿಗೆ ಏನು ಬೇಕಾಗಿಲ್ಲ, ಹಾಗೆ ಮಾಡ್ಬೋದು. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿ ತಕ್ಕಷ್ಟು ಖಾರದ ಪುಡಿ ಹಾಕೋಣ. ಹೀರೆಕಾಯಿ ಸ್ವಲ್ಪ ಎಳೆದಾಗಿರೋ ನೋಡಿ ತೊಗೋಬೇಕು. ಆಮೇಲೆ ತುಂಬ ಕೂಡ ಸ್ವಲ್ಪ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ನಾನು. ಇವಾಗ ಕಟ್ ಮಾಡಿಬಿಟ್ಟಿದ್ದೀನಿ. ಆಗೋದು ಎಳೆದಾಗಿದ್ದರೆ ತುಂಬ ಟೇಸ್ಟಿ ಆಗುತ್ತೆ ಪಲ್ಯ. ಇದು ಮಾಡೋದು ಕೂಡ ತುಂಬ ಈಸಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಎಣ್ಣೆನ ಫ್ರೈ ಮಾಡ್ಕೋಣ. ಎಲ್ಲ ಡ್ರೈ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಊರಿನಲ್ಲಿ. ತಳ ಹಾಕೋದು ಬಿಡೋದಾಗಿದೆ. ಹಾಗೆ ಫ್ರೈ ಮಾಡಿ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಚೆನ್ನಾಗಿ ಎಣ್ಣೆನ ಡ್ರೈ ಫ್ರೈ ಮಾಡಿಕೊಂಡು ಸ್ವಲ್ಪ ಮೆತ್ತಗಾದ್ಮೇಲೆ ನೀರು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇವೆಲ್ಲ ಈ ಥರ ಡ್ರೈ ಫ್ರೈ ಮಾಡಿದ್ದೀನಿ. ಇದು ಹೀರೆಕಾಯಿನಲ್ಲಿ ನೀರು ಇರೋದ್ರಿಂದ ಆರಾಮಾಗಿ ಈ ಥರ ಫ್ರೈ ಮಾಡ್ಬೋದು. ಹಾಗೆ ಕೂಡ ಇದೇ ಥರ ಡ್ರೈ ಫ್ರೈ ಮಾಡಿನೂ ಪಲ್ಯನ ಯೂಸ್ ಮಾಡ್ಕೋಬೋದು. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಇದು ಹೀರೆಕಾಯಿ ನೀರು ಬಿಟ್ಕೊಳ್ಳುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ ನೀರು ಜಾಸ್ತಿ ಅನಿಸುತ್ತೆ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಉರಿನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಮೆತ್ತಗಾಗೋವರೆಗೂ ಹೀರೆಕಾಯಿ ಪಲ್ಯ ಓಪನ್ ಮಾಡ್ತಾಯಿದ್ದೀನಿ. ಬೆಂದಿದೆಯಾ ನೋಡೋಣ. ನೀರೆಲ್ಲ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕೋಣ, ರಸ ಬೇಕಂಥೇಳಿ. ಈಗ ರಸ ಬೇಡ, ಹೀಗೆ ಸ್ವಲ್ಪ ಡ್ರೈ ಆಗಿ ಇರಲಿ ಅಂತಂದರೆ ಅನ್ನದ ಜೊತೆ ಪಕ್ಕಕ್ಕೆ ನೆನೆಸ್ಕೋಕ್ಕಾಗುತ್ತೆ ಅಂದರೆ ಆ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಚಪಾತಿ ಜೊತೆಗಂದರೆ ಸ್ವಲ್ಪ ರಸ ಇದ್ದರೆ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ಜೊತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಖಾರ ಉಪ್ಪು ನೋಡಬೇಕಂದ್ರೆ ಟೇಸ್ಟ್ನ ಸ್ವಲ್ಪ ಕೈ ಹಾಕ್ಕೊಳ್ಳಿ. ಈ ಥರ ರಸ ತೊಗೊಂಡು ಆರಿಸ್ಕೊಂಡು ನಾಯಿಗೆ ಹಾಕ್ಕೊಂಡು ನೋಡ್ಕೊಳ್ಳಿ. ನಂದು ಉಪ್ಪು ಖಾರ ಕರೆಕ್ಟಾಗಿದೆ, ತುಂಬ ಚೆನ್ನಾಗಾಗಿದೆ. ನೋಡಿ, ಬೆಂದಿದೆ ಕೂಡ. ಒಂದು ಪೀಸ್ ತೊಗೊಂಡು ನೋಡಿ, ಈ ಥರ ಒತ್ತಿದ್ರೆ ಹಿಂಗೆ ಇದಾಗಿದೆ. ಆಫ್ ಮಾಡ್ಕೊಳ್ಳೋಣ. ನೋಡಿ, ಚಪಾತಿ ರೊಟ್ಟಿ ಅನ್ನದ ಜೊತೆ ಯಾವುದ್ರ ಜೊತೆ ಬೇಕಾದರೂ ಮಾಡ್ಕೋಬೋದು. ತುಂಬ ಈಸಿಯೆಸ್ಟ್ ಪಲ್ಯ ಇದು ಹೀರೆಕಾಯಿ. ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು. ನಮಸ್ಕಾರ.